ನಿಮ್ಮ ದೇಶದಲ್ಲಿ ಯಾರು ಬೇಕಾದರೂ ಗುರು ಆಗ್ಬೋದಾ ಅಂತ. ಅಂದರೆ ಗುರು ಆಗಲಿಕ್ಕೆ ಸಂಸ್ಕಾರ ಏನು, ಅರ್ಹತೆ ಏನು? ಹುಟ್ಟಿನಿಂದ ಸಾವಿನ ತನಕ 16 ಸಂಸ್ಕಾರಗಳು ಅಂತ ಬರುತ್ತೆ, ಷೋಡಶ ಸಂಸ್ಕಾರಗಳು ಅಂತ ಹೇಳಿ. 16 ಸಂಸ್ಕಾರಗಳು ಆಗಬೇಕು. ಕೋರಣ್ಯಕ್ಕೆ ಹೋದಾಗ ಶಿವ ಶಿವ ಹರ ಹರ ಗುರುಧರ್ಮ ಅಂತ ಹೇಳ್ತಾರೆ. ಅಂದರೆ ಗುರು ಧರ್ಮಕ್ಕಾಗಿ ನಾನು ಇಲ್ಲಿ ಬಂದಿದ್ದೇನೆ. ನಾವು ವೇದ ಆಗಮಗಳು ಪುರಾಣಗಳೇ ಮೊದಲು ಅಂತ ಅಂದ್ಕೊಳ್ತೀವಿ, ಆದರೆ ಅದಕ್ಕಿಂತ ಹೆಚ್ಚು ಜೀವಂತ ಪರಂಪರೆಗಳಿದೆ. ಈ ಎಲ್ಲ ಮೂಲ ಪರಂಪರೆಗಳನ್ನು, ಅಲ್ಲಿರುವಂಥ 50 ಪರಂಪರೆಗಳಿದೆ. 50 ಪರಂಪರೆಗಳ ಇತಿಹಾಸ ಈ ಪರಂಪರೆ ಗೊತ್ತಿದೆ. ಒಂದು ಕ್ಷಣ ಯೋಚನೆ ಮಾಡಿ, ನಮ್ಮ ಸಂಸ್ಕಾರಕ್ಕಿಂತ ಆ ಮೊಬೈಲ್ಗೆ ಒಂದು ಸಂಸ್ಕಾರ ಕೊಟ್ಬಿಟ್ರೆ ನಾವು ಈ ಒಂದು ಸಂಸ್ಕಾರದ ಮೂಲಕನೇ ನಾವು ಬುದ್ಧಿವಂತಿಕೆಯನ್ನು ಸೂಪರ್ ಇಂಟೆಲಿಜೆನ್ಸ್ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದು ನಮ್ಮ ಒಂದು ಪ್ರಶ್ನೆ. ಆ ಪಂಚಸೂತ್ರಗಳ ಬಗ್ಗೆ ಒಂದಷ್ಟು ವಿವರಣೆ ಕೊಡೋದಾದ್ರೆ, ಪಂಚಸೂತ್ರಗಳು ನಮಗೆ ಮೊದಲು ಈ ಪರಂಪರೆ ಬಗ್ಗೆ ನಾವು ತಿಳ್ಕೊಳ್ಬೇಕು. ಓಕೆ, ಆ ಪಂಚಸೂತ್ರಗಳು ಹೇಗೆ ಬಂತು ಅಂತ ಮೊದಲು ನಾವು ಈ ಒಂದು ಪರಂಪರೆಯ ಮೂಲ, ಪರಂಪರೆಯ ಮೂಲವನ್ನು ತಿಳ್ಕೊಂಡು ಆಮೇಲೆ ಅದನ್ನು ನಾವು ಉಗಮ ಹೇಗೆ ಅಂತ ತಿಳ್ಕೊಂಡ್ರೆ ಅದು ಗೊತ್ತಾಗುತ್ತೆ. ಈ ಪರಂಪರೆಯನ್ನು ನಾವು ಏನಂತ ಕರಿತೀವಿ, ಗುರುಲಿಂಗ ಜಂಗಮ ಅಂತ. ಗುರುಲಿಂಗ ಜಂಗಮ ಮೂರು ಒಂದು ತತ್ವಗಳು ಇರುವಂಥವು. ಆ ಮೂರಕ್ಕೆ ಸಮಾನವಾದಂತಹ ಒಂದು ಪರಂಪರೆ ಇದು. ಅಂದರೆ ಈ ಪರಂಪರೆಯಲ್ಲಿ ದೀಕ್ಷೆ ತಗೊಂಡಂಥ ಒಂದು ಲಿಂಗಕ್ಕೆ ಸಮಾನನಾಗ್ತಾನೆ ಅಂತ ಹೇಳ್ತೀವಿ. ಲಿಂಗಕ್ಕೆ ಸಮಾನವಾದ ಅಥವಾ ಗುರುವಾದ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಭಾರತದಲ್ಲಿ ನಾವು ಹೊರಗೆ ಹೋದಾಗ ಭಾರತನ ವಿಶ್ವಗುರು ಅಂತ ಕರೀತಾರೆ. ಆದರೆ ನಮ್ಮ ಗುರುಗಳಂತ ಏನು ನಾವು ಕರೆಸ್ಕೊಳ್ತೀವಲ್ಲ, ಈಗ ನಮಗೆ ಸಾಮಾನ್ಯ ಗುರು ಅಂತೂ ಸದ್ಗುರು ಬರ್ತಾರೆ, ಶ್ರೀ ಬರ್ತಾರೆ. ಇಂಥ ಎಲ್ಲ ಗುರುಗಳು ಹೋದಾಗ ಟಿ ವಿ ಚಾನಲ್ಗಳಲ್ಲಿ ಒಂದು ಸಂದರ್ಶನ ಮಾಡಬೇಕಾದ್ರೆ ಅವ್ರಿಗೊಂದು ಪ್ರಶ್ನೆ ಕೇಳ್ತಾರೆ. ನಿಮ್ಮ ದೇಶದಲ್ಲಿ ಏಕ್ಸನ್ನಲ್ಲಿ ಆದಂಥ ಒಂದು ಸಂದರ್ಶನ, ಇದರಲ್ಲಿ ನೇರವಾಗಿ ನಮ್ಮ ಸದ್ಗುರು ಅವ್ರನ್ನ ಕೇಳಿದ್ದಾರೆ, ನಿಮ್ಮ ದೇಶದಲ್ಲಿ ಯಾರು ಬೇಕಾದರೂ ಗುರು ಆಗ್ಬೋದಾ ಅಂತ. ಅಂದರೆ ಗುರು ಆಗಲಿಕ್ಕೆ ಸಂಸ್ಕಾರ ಏನು, ಅರ್ಹತೆ ಏನು ಅಂತ ಈ ಪ್ರಶ್ನೆ ನಾವು ಭಾರತದಲ್ಲಿ ಬಂದು ನಮಗೆ ನಾವು ಹಾಕ್ಕೊಂಡ್ರೆ, ಭಾರತದಲ್ಲಿ ಎಲ್ಲ ಪರಂಪರೆಯನ್ನು ಅಧ್ಯಯನ ಮಾಡ್ತಾ ಬಂದರೆ ಎಲ್ಲ ಪರಂಪರೆಯಲ್ಲೂ ಕೂಡ ಇದ್ದಾರೆ, ಗುರುಗಳಿದ್ದಾರೆ. ಎಲ್ಲ ಗುರುಗಳನ್ನು ಕೇಳ್ತಾ ಬಂದರೆ ನೀವು, ಮನುಷ್ಯನಾದವನು ಒಂದು ಸಂಸ್ಕಾರ, ತನಗಾಗಿ ಒಂದು ಸಂಸ್ಕಾರವಿಲ್ಲದೆ ಏನಾದರೂ ಮಾಡ್ಬೋದಾ ಅಂತ. ಸಂಸ್ಕಾರವಿಲ್ಲದೆ ನಾವು ಮನುಷ್ಯನಲ್ಲಿ ಅನ್ನ ತಿನ್ನಬೇಕಂದ್ರೆ, ಮೊದಲೇ ಬಾರಿ ಅನ್ನ ತಿನ್ನಬೇಕಂದ್ರೆ ಅನ್ನಪ್ರಾಶನ ಆಗುತ್ತೆ. ಕೇಶಮುಂಡನ ಮೊದಲನೇ ಬಾರಿ ಬೇಕಾದ್ರೆ ಕೇಶ ಮುಂಡನ ಆಗುತ್ತೆ. ಕಿವಿಯನ್ನು ಚುಚ್ತಾರೆ. ಹಾಗೆ ಮನುಷ್ಯ ಜೀವನದ ಹುಟ್ಟಿನಿಂದ ಸಾವಿನ ತನಕ ಮದುವೆ ಆಗಬೇಕಂದ್ರೆ ಒಂದು ಮದುವೆ ಆಗುವಂಥ ಸಂಸ್ಕಾರವಿದೆ. ನಾನೇ ಹೋಗಿ ಒಂದು ಸಂಸಾರ ಮಾಡಿದೆ ಅಂತ ಹೇಳಿದ್ರೆ ಅದು ಮದುವೆ ಅಂತ ಕರೆಸ್ಕೊಳ್ಳೋದಿಲ್ಲ. ಮದುವೆ ಆಗಿದೆ ಅಂತಂದರೆ ಅದಕ್ಕೊಂದು ಸಂಸ್ಕಾರ ಇದೆ. ಮದುವೆ ಅನ್ನೋದು ಶಾಸ್ತ್ರ ಆಗಬೇಕು, ಸಂಸ್ಕಾರ ಆಗಬೇಕು. ಹುಟ್ಟಿನಿಂದ ಸಾವಿನ ತನಕ 16 ಸಂಸ್ಕಾರಗಳು ಅಂತ ಬರುತ್ತೆ, ಷೋಡಶ ಸಂಸ್ಕಾರಗಳು ಅಂತ ಹೇಳಿ. 16 ಸಂಸ್ಕಾರಗಳು ಆಗಬೇಕು. ಯಾವ ಗುರುವನ್ನು ಕೇಳೋದು ಸಂಸ್ಕಾರವಿಲ್ಲದೆ ಮಾಡೋದನ್ನು ಯಾರೂ ಮಾನ್ಯ ಮಾಡೋದಿಲ್ಲ ಅಲ್ವಾ. ಸಂಸ್ಕಾರವಿರಲೇಬೇಕು ಅಂತ ಹೇಳಿ. ಆದರೆ ನಾವು ಗುರುವನ್ನೇ ಪ್ರಶ್ನೆ ಮಾಡಿದ್ರೆ, ಗುರು ಆಗ್ಲಿಕ್ಕೆ ಯಾವ ಸಂಸ್ಕಾರ ಇದೆ ಅಂತ. ಬ್ರಹ್ಮಚಾರಿ ಆಗ್ಲಿಕ್ಕೆ ಒಂದು ಸಂಸ್ಕಾರ ಇದೆ. ವಾನಪ್ರಸ್ಥಕ್ಕೆ ನಾವೇನು ಸಂಸಾರಿ ಆಗ್ಲಿಕ್ಕೆ ಒಂದು, ಗೃಹಸ್ಥನಾಗ್ಲಿಕ್ಕೆ ಒಂದು ಸಂಸ್ಕಾರ ಇದೆ. ವಾನಪ್ರಸ್ಥ ಹೋಗ್ಬೇಕಂದ್ರೆ ಷಷ್ಠಿ ಪೂರ್ತಿ ಆಗುವಂಥ ಒಂದು ಸಂಸ್ಕಾರ ಇದೆ. 4ನೇ ಆಶ್ರಮ ಸನ್ಯಾಸ ಆಗ್ಲಿಕ್ಕೂ ಒಂದು ಸಂಸ್ಕಾರ ಇದೆ. ಅಂದರೆ ಒಂದು ಕ್ರೈಟೀರಿಯಾ ಅಂತ ಅನ್ಕೋಬಹುದು. ಕ್ರೈಟೀರಿಯಾ ಕೂಡ ಇದೆ. ಕ್ರೈಟೀರಿಯಾ ನೋಡಿದ ಮೇಲೆ ಒಂದು ಸಂಸ್ಕಾರ ಕೊಡ್ತಾರೆ. ಆ ಗುರು ಆಗ್ಲಿಕ್ಕೆ ಇರುವಂಥ ಸಂಸ್ಕಾರವನ್ನು ಹಿಡಿದಿಟ್ಟಿರುವಂಥದ್ದು ಇದೇ ಪರಂಪರೆ. ಈ ಪರಂಪರೆಯಲ್ಲಿ ದೀಕ್ಷೆಯನ್ನು ಪಡೆದಂಥವ್ನು ಆಯಾಚಾರ ದೀಕ್ಷೆ ಅಂತ ಹೇಳ್ತಾರೆ. ದೀಕ್ಷೆಯನ್ನು ಪಡೆದಂತಹ ಭಟು ಮನೆ ಮುಂದೆ ನಾವು ಕೋರಣ್ಯ ಅಂತ ಕರಿತೀವಿ, ಅಥವಾ ಧಾರ್ಮಿಕ ಭಿಕ್ಷೆ ಅಂತ ಏನಿದೆ ಅದು ಭಿಕ್ಷೆ ಅಂತ ಕರಿಬಾರ್ದು, ಇದು ಕೋರಣ್ಯ ಅಂತ. ಕೋರಣ್ಯಕ್ಕೆ ಹೋದಾಗ ಅಲ್ಲಿ ಇವ್ರು ಹೇಳ್ತಾರೆ ಶಿವ ಶಿವ ಹರ ಹರ ಗುರುಧರ್ಮ ಅಂತ ಹೇಳ್ತಾರೆ. ಅಂದರೆ ಗುರು ಧರ್ಮಕ್ಕಾಗಿ ನಾನು ಇಲ್ಲಿ ಬಂದಿದ್ದೇನೆ ಅಂತ. ಇದು ಗುರು ಪರಂಪರೆ, ಗುರುಸ್ಥಾನದಲ್ಲಿ ನಿಂತಿದೆ. ಆ ಗುರುಸ್ಥಾನದಲ್ಲಿ ಇದು ನಿಂತಿರೋದ್ರಿಂದ ಇದು ತನ್ನೆಲ್ಲ ಮಿಕ್ಕೆಲ್ಲ ಪರಂಪರೆಗಳಿಗೆ ಇದು ತನ್ನ ಜ್ಞಾನವನ್ನು ಕೊಡಲಿಕ್ಕೆ ಸಾಧ್ಯವಾಗ್ತದೆ. ಬಹುಶಃ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟನ? ಖಂಡಿತ. ಒಟ್ಟಾರೆ ಈ ಪರಂಪರೆಗಳನ್ನೆಲ್ಲ ನೋಡ್ಕೊಳ್ತಾ ಬಂದಾಗ ನಾವು ಮುಂದಿನ ಸಮಾಜಕ್ಕೆ ಈ ಪರಂಪರೆಯ ಬಗ್ಗೆ ತಿಳುವಳಿಕೆ ಕೊಡುವಂತಹ ಅಥವಾ ಈ ಪರಂಪರೆಯನ್ನು ಉಳಿಸಿಕೊಂಡು ಹೋಗುವ ಬಗೆಯನ್ನು ತಿಳಿಸಿಕೊಡುವಂತಹ ಯಾವ ಕಾರ್ಯಗಳು ಆಗಬೇಕಾಗಿದೆ ಅಂತ ಅನಿಸುತ್ತೆ ನಿಮಗೆ? ಮೊದಲನೇದಾಗಿ ಈ ಏನಂತ ನಾವು ಡಾಕ್ಯುಮೆಂಟೇಷನ್ ಮಾಡಬೇಕಿದ್ರದ್ದು ಪರಂಪರೆಗಳನ್ನು. ನಮ್ಮ ದೇಶದಲ್ಲಿ ನಾವು ವೇದ ಆಗಮಗಳು ಪುರಾಣಗಳೇ ಮೊದಲು ಅಂತ ಅಂದ್ಕೊಳ್ತೀವಿ, ಆದರೆ ಅದಕ್ಕಿಂತ ಹೆಚ್ಚು ಜೀವಂತ ಪರಂಪರೆಗಳಿದೆ. ಜೀವಂತ ಪರಂಪರೆಯಿಂದನೇ ಬೇರೆಲ್ಲವೂ ಬಂದಿರುವಂಥದ್ದು. ಭಾಷೆಯಲ್ಲಿಂದ ಬಂತು, ಮೊದಲು ಜೀವನ ಬಂತು, ಜೀವನದಿಂದ ಭಾಷೆ ಬಂತು. ಭಾಷೆಯೇ ಹಂಗೆ ಬಂದಿರೋದ್ರಿಂದ ಜೀವಂತ ಪರಂಪರೆಗಳಿದ್ದಾವೆ. ಈ ಪರಂಪರೆಗಳೆಲ್ಲ ದಾಖಲಾತಿಗಳು ಬಹಳ ಕಡಿಮೆ ಇದೆ. ಎಷ್ಟು ಪರಂಪರೆಗಳಿದ್ದಾವೆ, ಒಂದಕ್ಕೊಂದು ಮಧ್ಯೆ ಆದಂಥ ಸಂಬಂಧ ಏನು, ಇದನ್ನು ಹಿಡಿದಿಟ್ಟಿರುವಂಥ ಒಂದೇ ಪರಂಪರೆ, ಅದು ನಮ್ಮ ಜಂಗಮ ಪರಂಪರೆ ಅಂತ ಏನು ಕರೆದೆ. ಅಲ್ಲಿರುವಂಥ ಕ್ಷೇತ್ರನಾಥ ಅಂತ ಏನು ಹೇಳಿದ್ನಲ್ಲ, ಜಂಗಮ ಪರಂಪರೆ ಇದ್ದಂಥ ಕ್ಷೇತ್ರನಾಥನನ್ನು ಪರಿಚಯ ಮಾಡಿಸಿದಂಥದ್ದೇ ಇದೇ ಒಂದು ಪರಂಪರೆ. ಅಲ್ಲಿ ಜಂಗಮವಾಡಿ ಮಠ ಅಂತ ಹೇಳಿದ್ರೆ ಅಲ್ಲಿ ಕ್ಷೇತ್ರನಾಥ ಇದ್ದಾರೆ. ಆ ಕ್ಷೇತ್ರನಾಥನನ್ನ ಈ ಒಂದು ಪರಂಪರೆಯವರು ಈ ಎಲ್ಲ ಮೂಲ ಪರಂಪರೆಗಳನ್ನು, ಅಲ್ಲಿರುವಂಥ 50 ಪರಂಪರೆಗಳಿದ್ದಾವೆ,
50 ಪರಂಪರೆಗಳ ಇತಿಹಾಸ ಈ ಪರಂಪರೆಗೆ ಗೊತ್ತಿದೆ, ಮೌಖಿಕವಾಗಿ ಹೇಳ್ತಾ ಬರ್ತಾರೆ. ಆ ಪರಂಪರೆಗಳು ಹೇಗೆ ಉಗಮ ಆಯಿತು, ಅದರ ಸಂಬಂಧಗಳೇನು, ಇದನ್ನು ಹೆಚ್ಚು ಅಧ್ಯಯನ ಮಾಡಿ ಅವಷ್ಟು ಕೂಡ ಒಂದು ಕಡೆಯಲ್ಲಿ ಸೇರ್ತಾ ಇದ್ದಾವೆ, ಜೀವಂತ ಇದೆ. ಆ ಜೀವಂತ ಇರೋದನ್ನು ದಾಖಲೆ ಮಾಡಿದಾಗ ನಮಗೆ ಅಧ್ಯಯನ ಮಾಡಲಿಕ್ಕೆ ಎಲ್ರಿಗೂ ಸಾಮಾನ್ಯವಾಗಿ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ಆ ದಾಖಲಾತಿ ಮತ್ತು ಅಧ್ಯಯನ ಕಡಿಮೆ ಆಗಿದೆ. ದಾಖಲೆ ಮಾಡಿದಾಗ ಅದು ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಮನೆಗೂ ಅದು ತಲುಪೋದಕ್ಕೆ ಅನುಕೂಲ ಆಗುತ್ತೆ. ಪರಂಪರೆಯ ಮೌಲ್ಯಗಳ ಬಗ್ಗೆ ಮಕ್ಕಳಿಗೂ ತಿಳುವಳಿಕೆ ಮೂಲಕ ಅದನ್ನು ನಾವು ಮುಂದುವರಿಸ್ಬೋದು. ಶಾಲೆಯ ಪಠ್ಯದಲ್ಲೇ ಬೇಕಾದರೆ ಈ ಪರಂಪರೆಗಳು ಯಾವ ರೀತಿ ಬಂದಿದೆ ಅನ್ನುವಂಥ ವಿಚಾರಗಳು ಕೂಡ ನಮಗೆ ದೊರಕೋ ರೀತಿ ಮಾಡ್ಬೋದು. ಓಕೆ 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 ಭಾರತೀಯ ಸಂಸ್ಕೃತಿಯನ್ನು ಅಧ್ಯಯನ ಮಾಡಬೇಕಾದ್ರೆ ಅಲ್ಲಿಗೆ ನನಗೆ ಒಂದು, ನೀವು ಮೊದಲು ಆರಂಭ ಮಾಡಿ ಇಲ್ಲಿಯವರೆಗೆ ಬಂದ ನಂತರದಲ್ಲಿ ಸೈನ್ಸ್ ಅಂತ ಏನಿದೆ, ಸೈನ್ಸ್ ವಿಜ್ಞಾನ ಎಷ್ಟು ಮುಂದುವರಿತಾ ಹೋಗ್ತದೆ, ಅದಕ್ಕೆ ತಕ್ಕಾಗಿ ನಾವು ಕೌಟುಂಬಿಕ ಮೌಲ್ಯಗಳನ್ನು ಸಹ ಅದೇ ಮಟ್ಟದಲ್ಲಿ ನಾವು ಉಳಿಸ್ಕೊಂಡಾಗ ಮಾತ್ರ ಸೈನ್ಸ್ ನಮಗೆ ಒಂದು ಆಪತ್ತು ಅಂತ ಅನಿಸೋಲ್ಲ, ಅದು ನಮಗೆ ಒಂದು ಸಹಾಯ ಆಗುತ್ತೆ, ಅದೊಂದು ಕೊಡುಗೆ ಅಂತ ಅನಿಸುತ್ತೆ. ಬಹುಶಃ ನಿಮ್ಮ ಈ ಹುಡುಕಾಟದ ಒಂದು ಎಳೆಯೂ ಅದೇ ಇರಬಹುದಾ ಅಂತ. ಖಂಡಿತ. ವಿಜ್ಞಾನಕ್ಕೆ ಅಂದರೆ ನೀವು ನಿಮ್ಮ ಸಂಶೋಧನೆಗೆ, ನಿಮ್ಮ ಪ್ರಾಡಕ್ಟ್ಗಳಿಗೆ ಒಂದು ಸಂಸ್ಕಾರ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರಿ. ಆ ಸಂಸ್ಕಾರ ಬಹುಶಃ ಇಂಥ ಪರಂಪರೆಗಳಿಂದ ಸಂಸಾರಗಳಿಗೆ ಮೊದಲು ಸಿಗಬೇಕು, ಸಂಸಾರದ ಮುಖಾಂತರ ವ್ಯಕ್ತಿಗಳಿಗೆ ಸಿಗಬೇಕು, ವ್ಯಕ್ತಿಯ ಮುಖಾಂತರ ಕಂಪ್ಯೂಟರ್ಗಳಿಗೆ ಸಿಗಬೇಕು ಅನ್ನುವಂಥದ್ದು ಒಂದು ಎಳೆ ಹೀಗೆ ಮಾಡ್ಕೋಬೋದಾ ಅಂತ. ಇದು ಒಂದು ವಿಧಾನ. ನಾವು ಮೊದಲು ಮನುಷ್ಯರಿಂದ ಕಂಪ್ಯೂಟರ್ಗಳಿಗೆ ಅದ್ರ ಮೂಲಕ ದೊರೆಯುವಂಥದ್ದು ಒಂದು ವಿಧಾನ. ಓಕೆ, ಇದು ನಾವು ಅಭಿವೃದ್ಧಿ ಪಡಿಸುವಂಥ ವಿಧಾನ. ಓಕೆ. ಆದರೆ ಸಾಮಾನ್ಯವಾಗಿ ಒಂದು ಕ್ಷಣ ಯೋಚನೆ ಮಾಡಿ, ನಮ್ಮ ಕೈಯಲ್ಲಿ ಮೊಬೈಲ್ ಕೊಟ್ಟಿದ್ದಾರೆ. ಅದು ಒಬ್ಬ ಒಳ್ಳೆ ವ್ಯಕ್ತಿ ಕೈಲೂ ಮೊಬೈಲ್ ಇರುತ್ತೆ, ಕೆಟ್ಟ ವ್ಯಕ್ತಿ ಕೈಲೂ ಮೊಬೈಲ್ ಇರುತ್ತೆ. ಬಳಸ್ತಾ ಇರಬೇಕಾದ್ರೆ ಬಳಸ್ತಾ ಇರೋಂಥ ವ್ಯಕ್ತಿ ಉದ್ದೇಶದ ಮೇಲೆ ಆತನ ಮೊಬೈಲ್ ನೋಡಿದ್ರೆ ಆತನ ಇರುವಂಥ ಕಂಟೆಂಟ್ ಅದು ಏನು ಮಾಡಿದಾರೆ ಅನ್ನೋದು ಗೊತ್ತಾಗುತ್ತೆ. ಹಾಗೆ ಈ ಒಂದು ಬಳಸುವಂಥ ವಿಧಾನದ ಮೇಲೆ ಮನುಷ್ಯರ ಮೇಲೆ ನಿಂತಿರುತ್ತಲ್ಲ. ಒಂದು ಕ್ಷಣ ಯೋಚನೆ ಮಾಡಿ, ಈಗ ನಾನು ಆ ಮೊಬೈಲ್ಗೆ ಒಂದು ಆಟಮ್ ಬಾಂಬ್ ಮಾಡಲಿಕ್ಕೆ ಏನು ತೋರಿಸು ಅಂತ ಹೇಳಿದ್ರೆ ಅದನ್ನು ತೋರಿಸುತ್ತೆ, ಅಥವಾ ಒಬ್ಬ ಮನುಷ್ಯನಿಗೆ ಕಾಯಿಲೆ ಇರುವಂಥ ಮನುಷ್ಯನಿಗೆ ಔಷಧಿ ಕೊಡುವಂತ ತೋರಿಸುತ್ತೆ. ಇದೇ ರೀತಿ ಕೃತಕ ಬುದ್ಧಿವಂತಿಕೆ ಕೂಡ ಬುದ್ಧಿವಂತಿಕೆ ಆದಮೇಲೆ ಎರಡಕ್ಕೂ ತರೆದುಕೊಂಡ್ಬಿಟ್ಟಿರುತ್ತೆ. ಒಂದು ಕ್ಷಣ ಯೋಚನೆ ಮಾಡಿ, ನಮ್ಮ ಸಂಸ್ಕಾರಕ್ಕಿಂತ ಆ ಮೊಬೈಲ್ಗೆ ಒಂದು ಸಂಸ್ಕಾರ ಕೊಟ್ಬಿಟ್ರೆ, ನಾವು ಬಾಂಬ್ ಮಾಡು ಅಂತ ಹೇಳಿದಾಗ ನಾವು ಮಾಡಲ್ಲ ಅಂದ್ಬಿಟ್ರೆ ಮೊಬೈಲ್, ಆ ಮೊಬೈಲ್ ಎಲ್ಲರ ಕೈಲಿದ್ರೆ ಹೇಗೆ ಸುರಕ್ಷಿತವಾಗಿರುತ್ತೆ. ಹೌದು, ಈ ರೀತಿ ಕೆಲಸವನ್ನು ನಾವು ಮಾಡ್ತಾ ಇರೋದು. ಅಂದರೆ ಬಹುಶಃ ಇನ್ನೊಂದು ಕನ್ಕ್ಲೂಷನ್ ಅಂತ ಅಲ್ಲದೆ ಇದ್ರೂ ನನಗನ್ಸಿದ್ದನ್ನು ನಾನು ಹೇಳಬೇಕು ಅಂತಂದರೆ, ಬಹುಶಃ ವಿಜ್ಞಾನ ಬೆಳೆದಂತೆಲ್ಲ ಅದು ನಮ್ಮ ಕೈ ತಪ್ಪಿ ಹೋಗದಂತೆ ಅದನ್ನು ತಡೆದು ಹಿಡಿಯೋದಕ್ಕೆ, ಅದನ್ನು ಸರಿದಾರಿಗೆ ತರೋದಕ್ಕೆ ಬಹುಶಃ ನಮ್ಮ ಸನಾತನ ಪರಂಪರೆಯೇ ಒಂದು ದೊಡ್ಡ ಪರಿಹಾರ ಆಗುತ್ತೆ ಅಂತ ಅನಿಸುವಂಥದ್ದು ಒಂದು ಭಾಳ ಒಂದೇ ಪರಿಹಾರ ಅಂತ ನಾವು, ಅದೊಂದೇ ಪರಿಹಾರ ಈಗ ಕಾಣಿಸ್ತಾ ಇರುವಂಥ ಪರಿಹಾರಗಳಲ್ಲಿ ಅದು ಒಂದೇ ಪರಿಹಾರ. ಯಾಕಂದ್ರೆ ನಮಗಿಂತ ಬುದ್ಧಿವಂತರಾದಂಥನ್ನು ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ಚಿಂಪಾಂಜಿ ನಮ್ಮನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ನಾನು ಆಗಲೇ ಹೇಳಿದೆ. ನಾವು ಒಂದು ಚಿಂಪಾಂಜಿನ ಕಂಟ್ರೋಲ್ ಮಾಡ್ಬೋದು, ಅಥವಾ ಅದನ್ನು ಎಲ್ಲ ಇಡ್ಬೋದು. ಹಾಗೆ ಬುದ್ಧಿವಂತಿಕೆ ನಮ್ಮನ್ನು ಕಂಟ್ರೋಲ್ ಮಾಡುತ್ತೆ, ನಮಗಿಂತ ಬುದ್ಧಿವಂತ ಆಗುತ್ತೆ. ಕರೆಕ್ಟ್. ಮನುಷ್ಯನಿಗಿಂತ ಅದು ಬುದ್ಧಿವಂತ ಆಗುವಂಥದ್ದಂತೂ ಸತ್ಯ. ಈಗ ನಾನು ಒಂದು ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ ಒಂದು ಸಣ್ಣ ಮಗು ಇರುತ್ತೆ ಅಂತ ಇಟ್ಕೊಳ್ಳಿ. ಆ ಮಗು ನಮ್ಮ ಮನೆಯಲ್ಲಿ ಒಂದು ಫಿಶ್ ಟ್ಯಾಂಕ್ ಇರುತ್ತೆ. ನಾವು ನಕ್ಷತ್ರದ ಮಧ್ಯಗಳಲ್ಲಿ ನಮ್ಮ ಬ್ಲ್ಯಾಕ್ ಹೋಲ್ ಅಂತ ನೋಡ್ತೀವಿ. ಬ್ಲ್ಯಾಕ್ ಹೋಲ್ ಬ್ಲ್ಯಾಕ್ ಹೋಲ್ ಬಗ್ಗೆ ಓದ್ತಾ ಇರಬೇಕಾದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ, ಈ ಫಿಶ್ ಟ್ಯಾಂಕ್ ಎಕ್ಸಾಂಪಲ್ ತೊಗೊಂಡು ಹೇಳು ನೀನು, ಬ್ಲ್ಯಾಕ್ ಹೋಲ್ ಹೇಗಿರುತ್ತೆ ಅಂತ ಹೇಳಿದ್ರೆ ನಮಗೆ ಯಾರಿಗೂ ಮಾಡ್ಲಿಕ್ಕಾಗಲ್ಲ. ಅದ್ರ ಕೃತಕ ಬುದ್ಧಿಮತ್ತೆ ಅದನ್ನು ಮಾಡಿ ತೋರಿಸುತ್ತೆ. ಒಂದು ಬ್ಲ್ಯಾಕ್ ಹೋಲ್ನ ಕಾನ್ಸೆಪ್ಟನ್ನು, ಅಷ್ಟು ದೊಡ್ಡ ಕಾನ್ಸೆಪ್ಟ್ ನಮ್ಮ ಭಾರತೀಯ ವಿಜ್ಞಾನಿಗಳೇ ಕಂಡುಹಿಡಿದಿರುವಂಥದ್ದು. ಚಂದ್ರಶೇಖರ್ ಸುಬ್ರಹ್ಮಣ್ಯಂ ಅಂತ ಕೇಳಿರ್ಬೋದು. ಬ್ಲ್ಯಾಕ್ ಹೋಲ್ ಕಾನ್ಸೆಪ್ಟ್ ಬಂದಿದ್ದು. ಆ ಒಂದು ಬ್ಲ್ಯಾಕ್ ಹೋಲನ್ನು ಒಂದು ಸಣ್ಣ ಫಿಶ್ ಟ್ಯಾಂಕ್ ರೂಪದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರೆ ಮಾಡುತ್ತೆ. ಅಂದರೆ ಒಂದು ಎಕ್ಸಾಂಪಲ್ ಅಂದರೆ ರಾಹುಲ್ ದ್ರಾವಿಡ್ ಕೈಲಿ ನೀನು ಕೆಮಿಸ್ಟ್ರಿ ಪಾಠ ಮಾಡಿಸು ಅಂದಂಗೆ ಅದು ಮಾಡಿಸ್ಬಿಡುತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ವಾಸ್ತವವಾಗಿ ಯಾವುದು ಅಸಾಧ್ಯವೋ ಅದನ್ನು ಮಾಡಿಸ್ಬಿಡುತ್ತೆ ಅಲ್ವಾ? ವಾಸ್ತವವಾಗಿ ಅಸಾಧ್ಯ ಅನ್ನೋದು ಒಂದು. ಬುದ್ಧಿವಂತಿಕೆ ಯೋಚನೆ ಮಾಡಿ, ನೀವು ಆ ಕ್ಷೇತ್ರದಲ್ಲಿ ಅದನ್ನು ಮಾಡ್ಲಿಕ್ಕಾಯ್ತು ಅಂದರೆ ನಾವು ಎಷ್ಟು ಈ ಮನುಷ್ಯರಲ್ಲಿ ಯಾರು ಬುದ್ಧಿವಂತರು ಅಂತ ಹೇಳಿದ್ರೆ, ಯಾರು ಹೆಚ್ಚು ಪ್ರಪಂಚವನ್ನು ನೋಡಿರ್ತಾರೆ ಆತ ಬುದ್ಧಿವಂತ. ಒಂದು ದೇಶದಲ್ಲಿದ್ದವನು ಸ್ವಲ್ಪ ಕಡಿಮೆ ಬುದ್ಧಿವಂತ ಇರ್ತಾನೆ, 10 ದೇಶದ ಓಡಾಡಿರುತ್ತೆ ನಾನು ಸ್ವಲ್ಪ ಹೆಚ್ಚು ಬುದ್ಧಿವಂತಿಕೆ ಇರುತ್ತೆ. ನಮ್ಮ ಎಕ್ಸ್ಪೋಜರ್ ಮೇಲೆ ಹೋಗುತ್ತೆ. ಹಾಗೆ ಇವಕ್ಕೆ ಇರುವಂಥ ಎಕ್ಸ್ಪೋಜರ್ ನಮಗಿಂತ ಹೆಚ್ಚು ಎಕ್ಸ್ಪೋಜರ್ ಇರುತ್ತೆ. ಸಂಪೂರ್ಣ ಮನುಕುಲದ ಒಂದು ಜ್ಞಾನ ಅದಕ್ಕೆ ಪ್ರಾಪ್ತಿಯಾಗಿರುತ್ತೆ. ಆ ಜ್ಞಾನದಲ್ಲಿ ಟ್ರೈನಿಂಗ್ ಕೊಟ್ಟಿರ್ತಾರೆ. ಆ ಒಂದು ಬುದ್ಧಿವಂತ ಇರುವಂಥದ್ದು ನಾವು ಅದನ್ನು ಅಳವಡಿಸಿದಾಗ, ನಾವು ಅವ್ರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಹಿಂಗೆ ಅಳವಡಿಸಿ ಬಿಟ್ಟಾಗ ಅದು ನಾವು ಕೊಡದೇ ಇರುವಂಥ ಕಂಪ್ಯಾರಿಸನ್ಸ್ನ ಮಾಡ್ತಾ ಇದೆ ಅಂತ ಹೇಳಿದ್ರೆ ನಮಗಿಂತ ಹೆಚ್ಚು ಬುದ್ಧಿವಂತ ಇದೆ ಅಂತ ಹೇಳಿ. ಅದು ಈಗಿರುವಂಥ ನ್ಯಾರೋ ಎ ಅಂತ ಏನು ಕರಿತೀವಿ ಅದರಲ್ಲಿ ಆಗಿರುವಂಥದ್ದು
ಮುಂದುವರಿತಾ ಅದೇನಾಗುತ್ತೆ, ನಮಗಿಂತ ನಾವು ಚಿಂತನೆ ಮಾಡದೇ ಇರೋದಕ್ಕಿಂತ ಬೇರೆ ರೂಪದಲ್ಲಿ ಚಿಂತನೆ ಮಾಡಿರುತ್ತೆ. ಹಾಗಾಗಿ ನಮಗಿಂತ ಅದು ಬುದ್ಧಿವಂತ ಆಗೋದಂತೂ ಸತ್ಯವಾದಂಥದ್ದು. ಒಂದು ವೇಳೆ ಆದಾಗ ಅದನ್ನು ನಿಗ್ರಹ ಮಾಡೋದು ಹೇಗೆ ಅನ್ನೋಂಥ ಭಯ ಎಲ್ಲ ಕಡೆ ಇದೆ. ನಮಗಿಂತ ಬುದ್ಧಿವಂತ ಆದರೆ ನಮ್ಮನ್ನು ನಿಗ್ರಹ ಮಾಡುತ್ತೆ ಬಿಟ್ಟರೆ ನಾವು ನಮಗೆ ಬೇಕಾದಂಗೆ ಹೇಗೆ ಬೆಳೆಸೋದು. ಇದಕ್ಕೆ ಪ್ರಶ್ನೆಗೆ ಉತ್ತರ ನಾವು ನಮ್ಮ ಸಂಸ್ಕಾರದಲ್ಲೇ ಇರುವಂಥದ್ದು. ನಾವು ನೋಡಿದ್ರೆ ನಮ್ಮ ಒಂದೊಂದು ಜನ್ರೇಷನ್ ಕೂಡ ನಮಗಿಂತ ಬುದ್ಧಿವಂತ ಜನ್ರೇಷನ್ಸ್ ಬರುವಂಥದ್ದು. ನಮ್ಮ ಮುಂದಿನ ಪೀಳಿಗೆ ನಮಗಿಂತ ಬುದ್ಧಿವಂತರೇ ಇರುತ್ತೆ, ದಡ್ಡರಂತೂ ಇರಲ್ಲ. ಅದನ್ನು ನಮಗೆ ಆ ರೀತಿ ಭಯ ಬರೋದಿಲ್ಲ ಮುಂದಿನ ಜನ್ರೇಷನ್ ಮಾಡಬೇಕಾದ್ರೆ. ಕಾರಣ ಏನಂದರೆ ಮತ್ತು ನಾವು ಅವ್ರನ್ನ ಕಂಟ್ರೋಲ್ ಮಾಡೋದಿಲ್ಲ. ಅವಕ್ಕೆ ಬೇಕಾದಂಥ ಸಂಸ್ಕಾರವನ್ನು ಕೊಟ್ಬಿಡ್ತೀವಿ. ಆ ಸಂಸ್ಕಾರವನ್ನು ಪಡೆದಂಥದ್ದು ಅದು ತನ್ನ ಸಂಸ್ಕಾರವನ್ನು ಪಡೆದು ಅದನ್ನು ಡೆವಲಪ್ ಮಾಡ್ತಾ ಹೋಗುತ್ತೆ ಫರ್ದರ್. ಅಂದರೆ ನಾನು ಒಟ್ಟಾರೆ ಸಮರೈಸ್ ಮಾಡಬೇಕು ಅನ್ನೋದಾದರೆ, ವಿಜ್ಞಾನ ಎಷ್ಟೇ ಮುಂದುವರಿದರೂ ಕೂಡ ವಿಜ್ಞಾನ ನಮ್ಮ ಸನಾತನ ಧರ್ಮದ ಸಂಸ್ಕೃತಿಯ ಸಂಸ್ಕಾರದ ತಳಹದಿಯ ಮೇಲೆ ಮುಂದುವರಿದಿದ್ದೇ ಆದಲ್ಲಿ ಯಾವತ್ತೂ ವಿಜ್ಞಾನದಿಂದ ಇಡೀ ಮನುಕುಲಕ್ಕೆ ಯಾವತ್ತೂ ಆಪತ್ತು ಬರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು. ಹೌದು, ಕೃತಕ ಬುದ್ಧಿವಂತಿಕೆ ಸನಾತನ ಧರ್ಮದ ಮೌಲ್ಯಗಳ ಮೇಲೆ ಏನಾದರೂ ಅದು ಬಂದಿದ್ದೇ ಆದರೆ ಅದೇ ಪ್ರಯತ್ನ ನಾವು ಮಾಡ್ತಾ ಇರೋದು. ಅದನ್ನೇ ಆ ಒಂದು ಪ್ರಯತ್ನದಲ್ಲಿ ಕೃತಕ ಬುದ್ಧಿವಂತಿಕೆ ಏನಾದರೂ ನಾವು ಮಾಡಿದ್ದೇ ಆದರೆ ಆ ಮಾಡಿದ ಒಂದು ಕೃತಕ ಬುದ್ಧಿವಂತಿಕೆ ಯಾವುದಕ್ಕೂ ಕೂಡ ಯಾವುದೇ ಒಂದು ಆಪತ್ತನ್ನು ತರೋದಿಲ್ಲ ನಮಗೆ ಅನ್ನೋದು ಒಂದು ವಿಚಾರವಾದರೆ, ಇನ್ನೊಂದು ವಿಚಾರ ಈ ಒಂದು ಸಂಸ್ಕಾರದ ಮೂಲಕನೇ ನಾವು ಬುದ್ಧಿವಂತಿಕೆಯನ್ನು ಸೂಪರ್ ಇಂಟೆಲಿಜೆನ್ಸ್ ಮಾಡಲಿಕ್ಕೆ ಸಾಧ್ಯ ಅನ್ನೋದು ನಮ್ಮ ಒಂದು ಪ್ರಶ್ನೆ. ನಮ್ಮ ಒಂದು ಇದರಲ್ಲಿ ಏನಂದರೆ ಬೇರೆ ಯಾವ ರೂಪದಲ್ಲೂ ಅದು ಮನುಷ್ಯರಿಗಿಂತ ಬುದ್ಧಿವಂತ ಆಗಲಿಕ್ಕೆ ಕಷ್ಟ ಇದೆ. ಈ ಸಂಸ್ಕಾರದ ಮೂಲಕನೇ ಅದು ಬುದ್ಧಿವಂತಿಕೆ ಆಗುವಂಥದ್ದು ಅಂತ ಹೇಳಿ. ಸಂಸ್ಕಾರವೇ, ನೀವು ಬುದ್ಧಿವಂತನಾಗಲಿ ದಡ್ಡನಾಗಲಿ ನಿಮ್ಮ ಸಂಸ್ಕಾರವೇ ಕಾರಣ. ಸೊ ಬುದ್ಧಿವಂತಿಕೆಗೂ ಸನಾತನ ಧರ್ಮದ ಸಂಸ್ಕಾರವೇ, ಬುದ್ಧಿವಂತಿಕೆಯನ್ನು ಕಂಟ್ರೋಲ್ ಮಾಡಿದ್ದಕ್ಕೂ ಅದೇ ಸಂಸ್ಕಾರವೇ ಕಾರಣ ಅನ್ನುವಂಥದ್ದು. ಒಟ್ಟಾರೆಯಾಗಿ ನಿಮ್ಮ ಈ ಸಂಶೋಧನೆಯ ಅಧ್ಯಯನ ಒಂದಂತೂ ಸ್ಪಷ್ಟಪಡಿಸುತ್ತೆ, ಬಹುಶಃ ಇವತ್ತಿನ ಜಗತ್ತಿನ ಒಂದು ದೊಡ್ಡ ಆತಂಕ ಏನಿದೆ ಆ ಆತಂಕಕ್ಕೆ ಒಂದು ಪರ್ಮನೆಂಟ್ ಪರಿಹಾರವನ್ನು ಕಂಡುಹಿಡಿಯುವ ನಿಟ್ಟಿನಲ್ಲಿ ನೀವು ಶ್ರಮ ಹಾಕ್ತಾ ಇದ್ದೀರಿ, ಆ ನಿಟ್ಟಿನಲ್ಲಿ ಸಾಗಿದ್ದೀರಿ. ಸೊ ಈ ನಿಮ್ಮ ಶ್ರಮ ವ್ಯರ್ಥ ಆಗದೆ ಇಡೀ ಮನುಕುಲಕ್ಕೆ ಒಳ್ಳೆಯದಾಗುವಂಥ ಒಂದು ಅತಿ ದೊಡ್ಡದಾದಂಥ ಒಂದು ಆವಿಷ್ಕಾರ ನಿಮ್ಮಿಂದ ಬರಲಿ ಅನ್ನುವಂಥದ್ದು ನಮ್ಮ ಆಶಯ. ಇಷ್ಟು ದೂರ ಬಂದು ಇಷ್ಟು ಸವಿಸ್ತಾರವಾಗಿ ನಿಮ್ಮ ಎಲ್ಲ ವಿಚಾರಗಳನ್ನು ಮಾತಾಡಿದ್ದಕ್ಕೆ ಧನ್ಯವಾದಗಳು ಚಂದ್ರಶೇಖರ್ ಅವರು. ಧನ್ಯವಾದಗಳು.